ಹೆಲೋ ನಮಸ್ಕಾರ, ಮತ್ತೊಮ್ಮೆ ಕನ್ನಡ ಬುಕ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ವಿಲಿಯಂ ವಾಕರ್ ಅಟ್ಕಿನ್ಸನ್ ಅವರ ಪುಸ್ತಕ ಮೆಮೊರಿ ಅದನ್ನು ಹೇಗೆ ವಿಕಸಿಸುವುದು, ತರಬೇತಿಗೊಳಿಸುವುದು ಮತ್ತು ಬಳಸುವುದು ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ಪುಸ್ತಕವು ಓದುಗರಿಗೆ ಆತ್ಮನಿರ್ದೇಶನಗಳನ್ನು ಹೇಗೆ ಕೊಡಬೇಕು ಮತ್ತು ಅವರ ಮನಸ್ಸನ್ನು ಹೇಗೆ ಬೆಳೆಸಿ ಸುಧಾರಿಸಬೇಕು ಎಂಬ ಸಲಹೆಗಳನ್ನು ನೀಡುತ್ತದೆ. ಪುಸ್ತಕದ ಅಂಶಗಳು: 1. ಸ್ಮೃತಿ ಅಭಿವೃದ್ಧಿ. ಪುಸ್ತಕದಲ್ಲಿ ಮನಸ್ಸನ್ನು ಅಭಿವೃದ್ಧಿಪಡಿಸಲು ಉಪಯುಕ್ತವಾದ ವಿಧಾನಗಳು ಹೇಗೆ ಇವೆಯೋ ಅವನ್ನು ಬಣ್ಣಿಸಲಾಗಿದೆ. 2. ಸ್ಮೃತಿ ಶಿಕ್ಷಣ. ಓದುಗರಿಗೆ ಹೇಗೆ ಮತ್ತು ಏಕಾಗ್ರತೆಯಿಂದ ಓದಲು ಕಲಿಸಲು ಹೊಸ ಸಾಧನೆಗಳು ಮತ್ತು ಟಿಪ್ಸ್ ನೀಡಲಾಗಿದೆ. 3. ಸ್ಮೃತಿ ಬಳಸುವ ಕೌಶಲ. ಯಾವ ರೀತಿಯಲ್ಲಿ ಸ್ಮೃತಿಯನ್ನು ನಿರ್ದೇಶಿಸಿ ಉಪಯೋಗಿಸಬೇಕು ಎಂಬ ವಿವರಗಳನ್ನು ಅವತರಿಸಿದೆ. 4. ಮನಸ್ಸಿನ ಶಕ್ತಿ ನಿಯಂತ್ರಿಸುವ ವಿಧಾನಗಳು. ಮನಸ್ಸನ್ನು ನಿಯಂತ್ರಿಸಲು ಹೇಗೆ ಸಾಧ್ಯವಾಗಬಹುದು ಮತ್ತು ಅದನ್ನು ಶಿಕ್ಷಿಸಲು ಯೋಗ್ಯ ಉಪಾಯಗಳನ್ನು ವಿವರಿಸಿದೆ. 5. ಅನುಭವಿಗಳ ಕಥೆಗಳು. ಪುಸ್ತಕದಲ್ಲಿ ಕೆಲವು ಅನುಭವಿಗಳ ಕಥೆಗಳನ್ನು ಹೊಂದಿದ್ದು ಅವರು ಹೇಗೆ ಸ್ಮೃತಿ ವಿಕಸಿತ ಮಾಡಿದರು ಮತ್ತು ಹೇಗೆ ಅದನ್ನು ಬಳಸಿದರು ಎಂಬುದನ್ನು ಬಣ್ಣಿಸಲಾಗಿದೆ. ಈ ಪುಸ್ತಕವು ಸ್ಮೃತಿ ಅಭಿವೃದ್ಧಿಗೆ ಉಪಯುಕ್ತವಾದ ಸಲಹೆಗಳು ಮತ್ತು ವಿಧಾನಗಳನ್ನು ಹೊಂದಿದ್ದು, ಓದುಗರು ತಮ್ಮ ಮನಸ್ಸನ್ನು ಬೆಳೆಸಿ ಹೆಚ್ಚಿನ ಸ್ಮೃತಿ ಶಕ್ತಿ ಬಳಸಲು ಹೇಗೆ ಹೋಗಬೇಕು ಎಂಬ ಆಗ್ರಹವನ್ನು ಉಂಟುಮಾಡುತ್ತದೆ. ಸ್ಮೃತಿ ಅಭಿವೃದ್ಧಿ ಎಂದರೆ ಮನಸ್ಸಿನ ಸ್ಮೃತಿ ಶಕ್ತಿಯನ್ನು ಬೆಳೆಸಲು ಮತ್ತು ವಿಕಸಿತ ಮಾಡಲು ಉಪಯುಕ್ತವಾದ ವಿಧಾನಗಳನ್ನು ಅರಿತು ಅವನ್ನು ಅಭ್ಯಾಸ ಮಾಡುವ ಪ್ರಕ್ರಿಯೆ. ಪುಸ್ತಕ ಸ್ಮೃತಿ ಹೇಗೆ ಅಭಿವೃದ್ಧಿಪಡಿಸಿ, ಶಿಕ್ಷಿಸಿ ಮತ್ತು ಬಳಸಬಹುದು ಈ ಹಿನ್ನೆಲೆಯ ಮೇಲೆ ನಿರೂಪಿತವಾಗಿದೆ. ಪುಸ್ತಕದಲ್ಲಿ ಸ್ಮೃತಿ ಅಭಿವೃದ್ಧಿಯ ವಿವಿಧ ಅಂಶಗಳನ್ನು ಬಣ್ಣಿಸುತ್ತದೆ. 1. ಮಾನಸಿಕ ಅಭ್ಯಾಸಗಳು. ಮನಸ್ಸನ್ನು ಬೆಳೆಸಲು ಮೊದಲು ಮಾಡಬೇಕಾದ ಅಭ್ಯಾಸಗಳ ಬಗ್ಗೆ ಚರ್ಚಿಸಲಾಗಿದೆ. ಯೋಗ, ಧ್ಯಾನ ಮತ್ತು ಮನಃಶಾಸ್ತ್ರದ ವಿಧಾನಗಳ ಮೂಲಕ ಮನಸ್ಸನ್ನು ಶಿಕ್ಷಿಸಲು ಪರಿಚಿತವಾದ ಮಾರ್ಗಗಳನ್ನು ಹೇಳಿದೆ. 2. ಯೋಗ್ಯತೆಗಳ ಅಭ್ಯಾಸ. ಯೋಗ್ಯತೆಗಳು ಅಥವಾ ನಿಯಮಗಳನ್ನು ಅನುಸರಿಸುವ ವ್ಯಾಯಾಮಗಳ ಮೂಲಕ ಮನಸ್ಸನ್ನು ನಿಯಂತ್ರಿಸುವ ಕೌಶಲಗಳ ಬಗ್ಗೆ ಪ್ರಸ್ತುತಪಡಿಸಿದೆ. 3. ಸಾಧನಾ ಮಾರ್ಗಗಳು. ಮನಸ್ಸನ್ನು ಸಾಧನೆ ಮಾಡಲು ಹೊಸ ಮಾರ್ಗಗಳನ್ನು ಹೇಗೆ ಹಾಕಬೇಕು ಮತ್ತು ಅವು ಹೇಗೆ ನಮ್ಮ ಸ್ಮೃತಿಯನ್ನು ಸುಧಾರಿಸಬಹುದು ಎಂಬುದನ್ನು ವಿವರಿಸಿದೆ. 4. ಅಭ್ಯಾಸ ಮತ್ತು ಪ್ರಯತ್ನ. ಸ್ಮೃತಿ ಅಭಿವೃದ್ಧಿಗೆ ಪ್ರತಿಯೊಂದು ದಿನವೂ ಅಭ್ಯಾಸ ಮಾಡುವ ಅವಶ್ಯಕತೆಯನ್ನು ಹೇಗೆ ಅಭಿವೃದ್ಧಿಪಡಿಸಬಹುದು ಎಂಬುದನ್ನು ಸೂಚಿಸಿದೆ. 5. ನಿಯಂತ್ರಣ ಮತ್ತು ಆತ್ಮಜಾಗೃತಿ. ಮನಸ್ಸನ್ನು ನಿಗ್ರಹಿಸಲು ಮತ್ತು ಆತ್ಮಜಾಗೃತಿ ಪಡೆಯಲು ಕೌಶಲಗಳ ಬಗ್ಗೆ ವಿವರಗಳನ್ನು ನೀಡಿದೆ. ಈ ವಿವರಣೆಗಳು ಮನಸ್ಸಿನ ಸ್ಮೃತಿ ಅಭಿವೃದ್ಧಿಗೆ ಉಪಯುಕ್ತವಾದ ಅಭ್ಯಾಸಗಳ ಮತ್ತು ವಿಧಾನಗಳ ಪರಿಚಿತಿಯನ್ನು ನೀಡುತ್ತದೆ ಮತ್ತು ಓದುಗರಿಗೆ ಸ್ಮೃತಿ ಶಕ್ತಿಯನ್ನು ಸುಧಾರಿಸುವ ವಿಶೇಷ ಸಲಹೆಗಳನ್ನು ಒದಗಿಸುತ್ತದೆ. ಎಲ್ಲರೂ ಒಮ್ಮೆ ಓದಲೇಬೇಕಾದಂಥ ಪುಸ್ತಕ. ಮತ್ತೊಂದು ಒಳ್ಳೆಯ ಪುಸ್ತಕ ಜೊತೆ ಭೇಟಿ ಆಗೋಣ. ನಮಸ್ಕಾರ.